ಆಯ್ತು ನೋಡಿ ಫ್ರೆಂಡ್ಸ್, ಪವಾಡ ಅಂತಾರಲ್ಲ ಇದೆ ಅನ್ನೋದು. ಇನ್ನೂ ಕೆಲಸ ಬೇಜಾನಿದೆ ಇದರಲ್ಲಿ ಮಾಡೋದು. ಇಲ್ಲ ಮುತ್ತನವರು ಇದೆಲ್ಲ ನೋಡಿ ಯಾವ ಥರ ಇದೆ. ಫಸ್ಟಿನ ಕಾಲದಲ್ಲಿ ಆಗಿರೋದು ಇದೆಲ್ಲ ದೇವಸ್ಥಾನ. ಈ ಕಡೆನೇ ಇದೆ. ಈ ಕಡೆ ಆ ಕಡೆ ಹೋಗಿ ಆ ಕಡೆ ಬಂದಿರೋದು. ಎಲ್ಲ ಮಾಡಿ ಒಳಗಡೆ ನಿಂತಿದ್ದು ಮೂರ್ತಿ. ಹೋಗ್ದೇನು ಆ ಥರ ಇದೆ ಮೂರ್ತಿ. ನೀವೊಂದು ಟೈಮ್ ಬನ್ನಿ ನೋಡಿ. ಇದೇ ಮೂರ್ತಿ. ಇವರೇ ಮುತ್ತಿನವರಲ್ಲಿ ಇರೋದು. ಕೇಳೋಣ ಬನ್ನಿ, ಅವ್ರ ಹತ್ರ ಒಂದೆರಡು ಮಾತು ಏನು ಹೇಳ್ತಾರೆ. ಬಾಳ ಬಾಳೆ, ನಿಮ್ಮ ಹೆಸರು ಮತ್ತೆ? ನನ್ನ ಹೆಸರು ಮಾನಪ್ಪ ಶಿವ ಅಂತ. ಮಾನಪ್ಪ ಶಿವ. ಮಾನಪ್ಪ ಶಿವ ಇಲ್ಲೇ ಇರೋದು? ಇಲ್ಲೇ ಇರ್ತದೆ. ಇಲ್ಲಿ ಭಕ್ತರು ಹೆಂಗೆ ಬರ್ತಾರ? ಬರ್ತಾರೆ. ಬರ್ತಾರೆ, ಬೇಜಾನ್ ಜನ ಬರ್ತಾರೆ. ಭಕ್ತರ ಬರ್ತಾರೆ. ಏನು ವಿಶೇಷ ಇಲ್ಲಿದೆ? ಇಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ ರೀ. ಇಲ್ಲಿ ಒಟ್ಟ ಋಷಿಗಳಿಗಿಂತ ಮೊದಲೇ ತಪಸ್ಸು ಮಾಡ್ಯಾರ. 7 ಮಂದಿ ಋಷಿಗಳು ಇವರು ತಪಸ್ಸು ಮಾಡ್ಯಾರ. ಇಲ್ಲಿ ಕಪಿಲ ಮಹರ್ಷಿಗಳು ಅಂತ ಇವರು ಬೇರೆ ಬೇರೆ ಕಡೆ ಮತ್ತೆ ತಪಸ್ಸು ಮಾಡ್ಯಾರ. ಕಪಿಲ ಮಹರ್ಷಿ, ಅಗಸ್ತ್ಯ ಮಹರ್ಷಿ, ಅಡಿಕೇಶ್ವರ, ಮಡಿಕೇಶ್ವರ, ಸಿದ್ದೇಶ್ವರ, ರೇವಣ ಸಿದ್ದೇಶ್ವರ, ಒಟ್ಟು 7 ಮಂದಿ ಋಷಿಗಳು ತಪಸ್ಸು ಮಾಡ್ಯಾರ. ಅವಾಗ ಇಲ್ಲೇನೋ ಒಂದು ಬ್ರಹ್ಮ ರಾಕ್ಷಸಿ ತಪಸ್ಸು ಮಾಡಿಬಿಟ್ಟಿಲ್ರಿ. ಅದು ಅವಾಗ ಇವರು ಋಷಿಗಳು ಬಂದು ಪರಮಾತ್ಮಗ ಹೇಳಿದಾಗ ಪರಮಾತ್ಮ ಅಂಬರೀಶ್ವರ ಜೊತೆಗೆ ಬಂದ ಅದು ಬ್ರಹ್ಮ ರಾಕ್ಷಸಿನ ಅದು 5 ಗಂಟೆಗೆ ಹೋಗಿ ಭೂಮಿಯ ಕುಳಿತು ಬಂದ್ರೆ ಅದು ಶ್ರಾವಣದ 3ನೇ ಸ್ವಾಮಿಗಳಿಗೆ ಅದಕ್ಕೆ ಪ್ರಸಾದ ಕೊಟ್ಟು ಬರ್ತಾರೆ. ಅದರಲ್ಲಿ ಇಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸು ಮಾಡಿ ಇಲ್ಲಿ ಏನು ಬೇಡ್ಕೊಂಡ್ರೆ ಆಗುತ್ತೆ. ಮಕ್ಕಳು ಆದಾಗ ತೋಟ್ಲ ಕಟ್ಕೊಳ್ತಾರೆ, ಮುಟ್ಟಿನ ತೋಟ್ಲ. ಆಮೇಲೆ ಮನೆ ಪ್ಲಾಟ್ ತಗೊಂಡ್ರೆ ಮನೆ ಕಟ್ತಾರೆ. ಆಮೇಲೆ ಇಲ್ಲಿ ಏನೋ ಬೇಡ್ತಾರೆ. ಇದಕ್ಕೆ ತಪಸ್ಸಿನ ಶಕ್ತಿ ಹಿಂಗಾಗಿ ಹತ್ರ ಪವರ್ಫುಲ್ ಇದೆ. ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಆಗ್ತಾವೆ.
ಒಂದು ಟೈಮ್ ಬಂದು ಹೋಗಿಬಿಟ್ರು. ಹೇಳಿದ ಇಷ್ಟ ಆಗ್ತಲ್ಲ ಇಲ್ಲಿ ಹೆಂಗ್ ಬರೋದು ಜನರು? ಜನ ಭಾಳ ಬರ್ತಾರೆ. ಬರ್ತಾರೆ, ಈಗ ಗೊತ್ತಿಲ್ಲಲ್ಲ, ಬೇರೆ ಬೇರೆ ಕಡೆಯಲ್ಲಿ ದಾರಿ ಆಗ್ಬೇಕು. ದಾರಿ ಇಲ್ಲ ನೋಡಿದೀವಿ ಬರಾಗ, ಏನು ಗಾಡಿ ಬರಕ್ಕಾಗಲ್ಲ, ಒಬ್ಬರೇ ಬರೋ ಮನುಷ್ಯರಲ್ಲ, ಬರೀ ಕಾಡು. ಅದೇ ಮೇನ್ ದಾರಿ ಆಗ್ಬೇಕು. ಏನು ಹೇಳಿಲ್ವಾ ನೀವು ಗೌರ್ಮೆಂಟ್ ಕಡೆ? ಏನು ಅರ್ಜಿ ಗಿರ್ಜಿ ಏನೋ ಕಳಿಸಿಲ್ವಾ? ಈಗ ಇದು ಅಂಬರೀಶ್ವರದು ಇದು ಒಂದೇ ಸಕ ಆಗ್ತಾವ ಜಾತ್ರೆ? ಏನು ಬೇರೆ ಬೇರೆ ಆಗ್ತಾವ? ಮೂರನೇ ಸೋಮವಾರ ಅಷ್ಟೇ ಭಜನೆ ಮಾಡಿಸ್ತಾರೆ. ಎಲ್ಲಿ ಎಲ್ಲಿ? ಮೂರನೇ ಸೋಮವಾರ ಮತ್ತು ಅಂಬರೀಶ್ವರ ಗುರುಗಳು ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ಜಾತ್ರೆ ವರ್ಷದಾಗ ಎಷ್ಟು ಬರೀ ಆಗುತ್ತೆ? ಅಂಬರೀಶ್ವರ ಜಾತ್ರೆ ಯಾವ ಟೈಮಲ್ಲಿ ಆಗುತ್ತಾ? ಹೋಳಿಗೆ ಆಗುತ್ತಾ? ಅವಾಗ ಜನ ಇಲ್ಲಿ ಬರ್ತಾರೆ, ಭಾಳ ಜನ. ಈಗಾದ್ರೂ ಭಾಳ ಜನ ಬರ್ತಿದಾರೆ ನೋಡಿದೇವಲ್ಲ. ಅದರ ದಾರಿ ಒಂದೇ ಇಲ್ಲ. ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಬೇರೆ ಊರ ಕಡೆಯಿಂದ ಹೆಂಗ್ ಬರ್ಬೇಕು? ಎಲ್ಲಿದ್ದ ಎಲ್ಲಿಗೆ ಬರ್ಬೇಕು? ಈ ಅಂಬರೀಶ್ವರ ಬರ್ಬೇಕು. ಅದೇ ಅಂಬರೀಶ್ವರಕ್ಕೆ ಬರ್ಬೇಕಂದ್ರೆ ಈ ಕಡೆ ಗುಲ್ಬರ್ಗ, ಈ ಕಡೆ ಬೇರೆ ಕಡೆಯಿಂದ ಬರ್ಬೇಕಂದ್ರೆ ಎಲ್ಲಿದ್ದ ಎಲ್ಲಿಗೆ ಬರ್ಬೇಕು? ಅಂಬರೀಶ್ವರದಿಂದ ಗುರುಗುಂಟಾಗಿ ಈ ಕಡೆ ಲಿಚ್ಚೇರಿ ಬರ್ಬೇಕು. ಏನು ಅಡ್ರೆಸ್? ಅಂಬರೀಶ್ವರ ಗುರುಗುಂಟ ಅಂಬರೀಶ್ವರ ದೇವಸ್ಥಾನ ಅಂತಾರೆ. ಬಸ್ ಸೀದೆಲ್ಲಿಗೆ ಬರ್ತಾವ? ಎಲ್ಲಿಗೆ ಬರಲ್ಲ, ಅಂಬರೀಶ್ವರ ಲಾಸ್ಟ್. ಅಂಬರೀಶ್ವರ ಲಾಸ್ಟ್. ಅಂಬರೀಶ್ವರಲಿದ್ದ ಈ ಕಡೆ ಆಟ ಯಾವ ಒಟ್ಟ ಆಟ ಬಂದ್ರು ಅಲ್ಲೇ ತಲಗಡೆ ಅಲ್ಲೇ ಬಿಟ್ಟು ಹೋಗ್ತಾರೆ. ಹಂಗಾತ್ರ ಭಾಳ ಪವಾಡ ಆಗೈತಿ ಇಲ್ಲೆಲ್ಲ. ಕೇಳಿದ್ವಿ ನಾವೆಲ್ಲ, ಕೇಳ್ಕೊಂತ ಬಂದಿರೋದು. ಭಾಳ ಪವಾಡ ಶಕ್ತಿ ಐತಿ. ಆಮೇಲೆ ಇಲ್ಲಿ ಆದಿಶಕ್ತಿ ಗೋಳ ಮಕ್ಕಳ ತಾಯಿ ಅಂತ ಆಕೆ 12 ಗಂಟೆಗೆ ಬರ್ತಾಡ್ರು. ಬರೋ ಹೊತ್ತಿನ ಜಜ್ಜಿ ಸಕ್ಕಳ ಬೆಳೆ ಸಕ್ಕಳ ಆಗ್ತಾರೆ. ಆ ಕಡೆ ನೋಡಿ, ಮತ್ತೆ ಆ ಕಡೆ ನೋಡಿ ಏನೇನು ಪವಾಡ ಆಗಿದ್ದು ಅದೆಲ್ಲ ಹೇಳ್ಬಿಡಿ. ಅದೇ ಏನು ನೋಡ್ರಿ, ಇಲ್ಲಿ ಆದಿ 7 ಮಕ್ಕಳ ತಾಯಿ ಅಂತ ಆದಿಶಕ್ತಿ ಹೇಳ್ರಿ. ಸಪ್ತ ಮಾತೃಗಳು ಅಂತಾರೆ ಅವ್ರಿಗೆ. ಬಂದು ಇಲ್ಲಿ ಎಲ್ಲ ಋಷಿಗಳಿಗೆ ದರ್ಶನ ಕೊಡ್ತಾರೆ. ರಾತ್ರಿ 12 ಗಂಟೆ ಆಗಿರ್ತಾರೆ. ಬೆಳೆ ಸಕ್ಕಳ ಆಗ್ತಾವ, ಜಜ್ಜಿ ಸಕ್ಕಳ ಆಗ್ತಾವ. ಆಮೇಲೆ ಇಲ್ಲಿ ಸ್ವಲ್ಪ ಧ್ಯಾನ ಮಾಡ್ಕೊಂತ ಕುಂತರ ಓಂ ನಮಃ ಶಿವಾಯ ಎಂಬ ಶಬ್ದ ಬರ್ತೀವಿ. ಇಲ್ಲೇನು ಕುಂತು ಧ್ಯಾನ ಮಾಡಿದ್ವಿ. ಏನು ಇನ್ನ ಕೆಲಸ ನಡೆಯಕ್ಕೆ ಚಿತ್ತ ಗುಡ್ಡಿದು? ನಡೆಯಕ್ಕೆ ನಾಳೆ ಗುಡಿ ಗೋಪುರ ಮಾಡಬೇಕು. ಏನು ಜನಸಂಖ್ಯೆ ಭಾಳ ಬರುತ್ತೆ, ಏನು ಗುಡಿ ರೆಡಿ ಆಗಿಲ್ಲ, ಏನಿಲ್ಲ, ದಾರಿ ಇಲ್ಲ. ನೀವು ಒಂದು ಅರ್ಜಿ ಹಾಕ್ಬೇಕಾಗಿತ್ತು. ಏನು ಅರ್ಜಿ ಹಾಕಿದ್ರು ಇಲ್ಲ, ಜನಸಂಖ್ಯೆ ಈಗ ಭಾಳ ಬರುತ್ತಲ್ಲ. ಈಗ ಅವರು ಟೈಮ್ ಆಯ್ತಂದ್ರೆ ಈ ಕಡೆ ಬೆಳಗ್ಗೆ ಬರಕ ಆಗ್ತಾ ಇಲ್ಲ. ಈಗ ಟೈಮ್ ಆಯ್ತಪ್ಪ, ಒಬ್ಬರೇ ಬಂದಾಗ ಹೆಂಗ? ನೀವು ಒಬ್ಬರೇ ಇಲ್ಲ ಇರೋದು? ಮಾತಾಡ್ರಿ, ನೀವು ಮಾತಾಡ್ರಿ, ಮಾತಾಡ್ರಿ, ದನಿ ಜಾಸ್ತಿ ಬರುತ್ತೆ. ನಿಮ್ಮ ಹೆಸರು ಏನಣ್ಣ? ನಮ್ಮ ಹೆಸರು ಅಂಬರೀಶ್. ಅಂಬರೀಶ್. ಯಾವ ಊರು? ಇದೇ ಊರು? ಏನು ವಿಶೇಷತೆ ಇಲ್ಲ? ಎಲ್ಲ ಮತ್ತೆ ಅವರು 20 ವರ್ಷದಿಂದ ಇಲ್ಲೇ ಅವರು ಕಪಿಲೇಶ್ವರ ಬೆಟ್ಟದಲ್ಲಿ ಜೀವನವನ್ನು ಮುಡುಪಾಗಿ ಇಟ್ಕೊಂಡು ಇಲ್ಲಿ ಹಗಲಿ ರಾತ್ರಿ ಇಲ್ಲಿ ಭಗವಂತ ಸೇವಾ ಮಾಡಿಕೊಂಡು ಏನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ, ಗುರುವೇ ಮಹೇಶ್ವರ, ಅವೇ ಸಾಕ್ಷಾತ್ ಪರಬ್ರಹ್ಮ ಅನ್ನೋರು ನೆನೆಕೊಂಡು 20 ವರ್ಷದಿಂದ ಸಂಸಾರ ತ್ಯಜಿಸಿ ಪಾರಮಾರ್ಥ ದಾರಿ ಹಿಡಿದು ಏನು ಒಂದಿರಲಿಲ್ಲ ಇಲ್ಲೇ. ಅವು ನಾವು ಸಣ್ಣ ಬರ್ಬೇಕಂದ್ರೆ ಭಯ ಸಣ್ಣದೊಂದು ಗವಿ ಇತ್ತಿಲ್ಲ. ಅದಾಗ ಹೋಗ್ಬೇಕಂದ್ರೆ ನಮ್ಗೆ ಕಣಕಪ್ಪಡಿ ಅಂತಿದ್ವು ಅವಾಗ. ಈಗ ನಾನು ನೋಡಿದ್ದೆ, ಆ ಕಡೆ ಹೋಗಿ ಬಂದ್ಬಿಟ್ಟು ಫುಲ್ ಗವಿ ಇದೆ. ಅಲ್ಲೇ ಅವಾಗ ನಮ್ಗೆ ಹೋಗ್ಬೇಕಂದ್ರೆ ಭಯ ಆಗ್ತದೆ. ಅಂಥದ್ದು ಕೈಲಾಸ ಮಾಡಿರ್ತಕ್ಕಂಥ ಇವರು ಸ್ವಾಮಿಗಳೆಲ್ಲ ನಿಜ ರೂಪದಲ್ಲಿ ಕಪಿಲಿ ಮಹರ್ಷಿ ಯಾರಂದ್ರೆ ಇವ್ರು ಅನ್ಕೋಬೇಕು ನಾವು. ಇವ್ರೆ ಇಂಥ ಬೆಟ್ಟದಲ್ಲಿ ಬಂದು ಈ ತರ ಸಾಗಿಸ್ಬೇಕಂದ್ರೆ ಸಾಮಾನ್ಯ ಮಾತಲ್ಲ. ಆ ರೂಪದಲ್ಲಿ ಕಪಿಲಿ ಮಹರ್ಷಿ ರೂಪದಲ್ಲೇ ಪುನರ್ಜನ್ಮ ಇವರೇ ಎತ್ತಿ ಬಂದಾರಂತ ನಾವು ನೋಡೋದೇನಂದ್ರೆ ಕಪಿಲಿ ಮಹರ್ಷಿಗಳು ಇವರೇ ಅಂತ. ಅಂತ ಶಕ್ತಿ ಇವ್ರ ಹತ್ರ ಇದೆ.
ಏನಿಲ್ಲ ದೇವಸ್ಥಾನಕ್ಕೆ ದಾರಿ ಆಗ್ಬೇಕು, ದಾರಿ ಸರಿ ಇಲ್ಲ, ಹ್ಞೂ ಸಿ ರೋಡ್ ಆಗ್ಬೇಕು. ಹಾಂ ಅಂಬರೀಶ್ವರಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು 1 ಕಿಲೋಮೀಟ್ರ್ ಆಗುತ್ತೆ ಅಂಬರೀಶ್ವರ? ಹ್ಞೂ ದಾರಿ ಇಲ್ಲ, ದಾರಿ ಮಾಡಿಸ್ಬೇಕು. ದಾರಿ ಆಗುತ್ತೆ. ಮೇನ್ ದಾರಿ ಐತಂದ್ರೆ ಹಾಂ ಭಕ್ತಾದಿಗಳು ಬರ್ತಾರೆ, ಹ್ಞೂ ಬರೋಕ್ಕೆ ತೊಂದರೆ ಆಗುತ್ತೆ. ಅದ್ರ ಸಲುವಾಗಿ ಇದು ದಯಮಾಡಿ ತಾವು ಸಿ ರೋಡ್ ಮಾಡಿಕೊಡ್ಬೇಕಂತ ನಾವು ತಮ್ಮಲ್ಲಿ ಕೇಳ್ತೈತಿ. ಸರಿ ಮಾಡ್ಸೋಣ.